ಶ್ರೀ ಪರ್ಫೆಕ್ಟ್ ವೆಂಚರ್ಸ್ ಕಂಪನಿ ಹೆಸರಿನಲ್ಲಿ ಅಮಾಯಕರಿಗೆ ಮಕ್ಮಲ್ ಟೋಪಿ ಹಾಕಿದ 420 ಗಂಡ ಹೆಂಡತಿ. ಮೈಸೂರಿನ ಜನರಿಗೆ ಸೈಟ್ ಕೊಡ್ತೀನೆಂದು ಉಂಡೆನಾಮ ತಿಕ್ಕಿದ ರವಿತೇಜ ಮತ್ತು ಆತನ ಪತ್ನಿ ಸುಮಾ. ವಂಚಿಸುವ ದುರುದ್ದೇಶದಿಂದಲೇ ಕಂಪನಿ ತೆರೆದು ಆಫರ್ ಕೊಟ್ಟ ಖತರ್ನಾಕ್ ರವಿತೇಜ ಅಲಿಯಾಸ್ ಪ್ರಶಾಂತ್. ಜನರ ಹಣದಲ್ಲಿ ಆಸ್ತಿ ಮಾಡಿದ ದಗಲ್ಬಾಜಿ ಫ್ಯಾಮಿಲಿ ಎಲ್ಲವನ್ನೂ ಮಾರಾಟ ಮಾಡಿ ಹೊರದೇಶಕ್ಕೆ ಹಾರಲು ಯತ್ನ. ಕಂಡವರ ಕಾಸಿನಲ್ಲಿ ನಂಜನಗೂಡಿನಲ್ಲಿ ತೋಟ, ಬೋಗಾದಿಯಲ್ಲಿ ಐಷಾರಾಮಿ ಬಂಗಲೆ, ಆರ್ಟಿ ನಗರದಲ್ಲಿ ನಿವೇಶನ ಮಾಡಿದ ಭೂಪ. ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಮೈಸೂರಿನ ಜನರಿಗೆ ನೂರಾರು ಕೋಟಿ ವಂಚಿಸಿ ದುಬೈಗೆ ಹಾರಲು ಸಿದ್ಧನಾದ ರವಿತೇಜ ಫ್ಯಾಮಿಲಿ. ಶ್ರೀ ಪರ್ಫೆಕ್ಟ್ ವೆಂಚರ್ಸ್ ಕಂಪನಿ ತೆರೆದು ಭರ್ಜರಿ ಪ್ರಾಪರ್ಟಿ ಮಾಡಿಕೊಂಡ ರವಿತೇಜ ಮತ್ತು ಸುಮಾ ವಂಚನೆಯ ಕಿಂಗ್ ಪಿನ್ ಅಜಿತಿಯಲ್ಲಿ. ರಾಜ್ಯದಲ್ಲಿ ವಂಚನೆ ಪ್ರಕರಣಗಳಿಗೇನು ಕಡಿಮೆ ಇಲ್ಲ. ಎಲ್ಲಿವರೆಗೂ ಮೋಸ ಹೋಗುವವರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರ ಸಂಖ್ಯೆ ಕಡಿಮೆಯಾಗಲ್ಲ. ಪೊಲೀಸರಿಗೂ ಈ ತಲೆನೋವು ತಪ್ಪಲ್ಲ. ಇಂಥದ್ದೇ ಒಂದು ಪ್ರಕರಣ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದಿದೆ. ನಗರದ ಬೋಗಾದಿ ನಿವಾಸಿಗಳಾದ ರವಿತೇಜ ಅಲಿಯಾಸ್ ಪ್ರಶಾಂತ್ ಮತ್ತವನ ಮಡದಿ ಶ್ರೀಮತಿ ಸುಮಾ ಎಂಬುವರು ಶ್ರೀ ಪರ್ಫೆಕ್ಟ್ ವೆಂಚರ್ಸ್ ಎಂಬ ಕಂಪನಿ ಮೂಲಕ ನಗರದ ಅಮಾಯಕ ಜನರಿಂದ ಮೈಸೂರಿನಲ್ಲಿ ಸೈಟ್ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಕಡಿಮೆ ದರದಲ್ಲಿ ನೀಡುತ್ತೇವೆಂದು ಹಣ ಪಡೆದು ನೂರಾರು ಕೋಟಿ ವಂಚಿಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ನಗರದ ಗೋಕುಲಂ ನಿವಾಸಿ ರವಿತೇಜ, ಆತನ ದಗಲ್ಬಾಜಿ ಹೆಂಡತಿ ಸುಮಾ ಮತ್ತವರ 420 ಟೀಮ್ನಿಂದ ಸಾರ್ವಜನಿಕರಿಗೆ ನೂರಾರು ಕೋಟಿಗೆ ಉಂಡೆನಾಮ ಹಾಕಿ ತಾವು ಮಾತ್ರ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ ಎಂಬ ವಿಚಾರ ತಿಳಿದು ಬಂದಿದೆ. ಚಂದ್ರಶೇಖರ ಪಾಟೀಲ್, ರವಿತೇಜ, ಸುಮಾ, ಜ್ಯೋತಿ, ಅಜಿತ್ ಎಂಬುವವರು ಮುಗ್ಧ ಜನರನ್ನು ವಂಚಿಸುವ ಉದ್ದೇಶದಿಂದ ನಕಲಿ ಕಂಪನಿಯೊಂದನ್ನು ತೆರೆದು ಒಂದಲ್ಲ ಎರಡಲ್ಲ ನೂರಾರು ಕೋಟಿ ವಂಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜನರಿಗೆ ಮಕ್ಮಲ್ ಟೋಪಿ ಹಾಕಿದ ಈ ಅಡ್ನಾಡಿಗಳು ಅದರಿಂದ ಬಂದ ಹಣದಲ್ಲಿ ಸೈಟು, ಬಂಗ್ಲೆ, ನಿವೇಶನಗಳ ಲೇಔಟ್ ಮಾಡಿಕೊಂಡು ಎಸಿ ಕಾರಿನಲ್ಲಿ ತಿರುಗಾಡ್ತಾ ಹಣ ಕೊಟ್ಟವರನ್ನು ಬೀದಿಗೆ ನೂಕುವಲ್ಲಿ ಸಕ್ಸಸ್ ಆಗಿದ್ದಾರೆ. ಮೂರು ಬಿಟ್ಟ ಈ ಮಂದಿ ಮುಗ್ಧ ಜನರಿಗೆ ಭೂಮಿ ಆಸೆ ತೋರಿಸಿ ಅವರು ಸಾಲ ಸೋಲ ಮಾಡಿ ಅಥವಾ ಕೂಡಿಟ್ಟ ಹಣವನ್ನು ಈ ಅನಾಲಾಯಕ್ ವಂಚಕರಿಗೆ ನೀಡಿದ್ರೆ ಅವರ ಕನಸಿನ ಮನೆಗೆ ಬೆಂಕಿ ಇಟ್ಟು ಆ ಹಣದಲ್ಲಿ ತಾವು ಭರ್ಜರಿ ಮನೆ ಆಸ್ತಿ ಮಾಡಿ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಮತ್ತೊಬ್ಬರ ತಲೆ ಹೊಡೆದು ಕೂಡಿಡ್ತಿದ್ದಾರೆ. ಹಣ ಕಳೆದುಕೊಂಡ ಕೆಲ ಮಹಿಳೆಯರು, ನಮ್ಮ ಕಣ್ಣೀರಿನ ಹಣದಲ್ಲಿ ಅವರು ಅವರ ಮಕ್ಕಳು ನೆಮ್ಮದಿಯಿಂದ ನಿದ್ರೆ ಮಾಡ್ತಾರಾ ಸರ್ ಎಂದು ಮಾಧ್ಯಮವನ್ನೇ ಪ್ರಶ್ನಿಸಿದ್ರೆ ಉತ್ತರ ಸಿಗದೆ ಮೌನಕ್ಕೆ ಶರಣಾಗಬೇಕಿದೆ. ಈಗಾಗಲೇ 420 ಕಂಪನಿ ತೆರೆದಿದ್ದ ಮಲ್ಲಿಕಾರ್ಜುನ ಪಾಟೀಲ್, ಆತನ ಪತ್ನಿ ಜ್ಯೋತಿ ಪಾಟೀಲ್, ಈ ದಗಲ್ಬಾಜಿಗಳ ಅಡ್ನಾಡಿ ಬಾಮೈದ ಮಂಜುನಾಥ್ ಪಾಟೀಲ್ ಜನರ ಹಣದ ಜೊತೆಗೆ ದೇಶದಿಂದ ಕಾಲ್ಕಿತ್ತು ದುಬೈನಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಇತ್ತ ಪೊಲೀಸರ ಹುಡುಕಾಟ, ಜನರ ಆಕ್ರೋಶ ತಡೆಯಲಾಗದೆ ಮೈಸೂರಿನಿಂದ ಹೊರದೇಶಕ್ಕೆ ಹಾರಲು ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿದ್ದ ರವಿತೇಜ ಮತ್ತು ಸುಮಾ. ಮತ್ತೊಂದೆಡೆ ಇವರ ಎಡೆಮುರಿ ಕಟ್ಟೋದಕ್ಕೆ ಖಾಕಿ ಪಡೆ ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿದೆ. ಖಾಕಿ ಕಣ್ಣಿಗೂ ಮಣ್ಣೆರಚಿ ಬೇರೆ ಬೇರೆ ನಂಬರ್ ಬಳಸಿ ತಲೆಮರೆಸಿಕೊಳ್ಳುವಲ್ಲಿ ಈ ಖದೀಮರು ಸಕ್ಸಸ್ ಆಗಿದ್ದಾರೆಂಬುದು ಅಸಲಿ ವಿಷಯ. ಇನ್ನು ಈ ಕಳ್ಳರ ಗ್ಯಾಂಗ್ಗೆ ಬೆನ್ನೆಲುಬಾಗಿ ನಿಂತ ಅಮಾಯಕರನ್ನು ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಈ ಗ್ಯಾಂಗ್ನ ಮತ್ತೊಬ್ಬ ಕಳ್ಳ ಅಜಿತ್. ಈ ಇಡಿಯಟ್ ಮಾಡಿದ ಕೆಲಸಕ್ಕೆ ಬಹುತೇಕ ಅಮಾಯಕರು ಬೀದಿಗೆ ಬಂದಿದ್ದಾರೆ ಎಂದರೂ ತಪ್ಪಿಲ್ಲ. ನಗರದ ನೂತನ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಅವರು ಈ 420ಗಳ ಹೆಡೆಮುರಿ ಕಟ್ಟಿ ಜನರ ದುಡ್ಡು ವಸೂಲಿ ಮಾಡಬೇಕಿದೆ. ಈ ವಿಚಾರದಲ್ಲಿ ಪೊಲೀಸರ ಪ್ರಯತ್ನ ಫಲಿಸಲಿ ಎಂಬುದು ನಮ್ಮ ಆಶಯ.